ಕರ್ತನಲ್ಲಿ ಪ್ರೀತಿ ಉಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನೂ ಕೂಡ ಯೇಸುವಿನ ನಾಮದಲ್ಲಿ ವಂದಿಸುವನಾಗಿದ್ದೀನಿ. ವಿಶೇಷವಾಗಿ ಈ ದಿವಸವೂ ಕೂಡ ನಾವು ಕ್ರಿಸ್ತನು ಯಾರು ಎಂಬಂಥ ಸತ್ಯವನ್ನು ನಾವು ಅರಿತುಕೊಳ್ಳೋಣ. ಈ ಪ್ರಕಟಣೆ ನಮ್ಮನ್ನು ಉಜ್ಜೀವಿಸ ಮಾಡ್ತದೆ ಪ್ರಿಯರೇ. ಕಳೆದ ವಾರಗಳಲ್ಲಿ ಕೂಡ ಆತನು ದೇವರಿಗೆ ಪ್ರಿಯನಾದ ಮಗನು, ಆತನು ದೇವರಿಗೆ ಅತಿ ಪ್ರಿಯನಾದವನು. ಸೊ ದೇವರೇ, ತಂದೆಯಾದ ದೇವರೇ ನೇರವಾಗಿ ಆಕಾಶದಿಂದ ಆತನ ಸಂಗಡ ಮಾತಾಡಿದ್ದನ್ನು ನಾವು ಕಾಣ್ತೇವೆ. ಅದೇ ವಚನವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಮತ್ತಾಯ ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನದ 2ನೇ ಭಾಗ. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಇಂಗ್ಲೀಷಲ್ಲಿ ಈ ಥರ ಬರೆಯಲ್ಪಟ್ಟಿದೆ. ಏನಂತ ಹೇಳಿದ್ರೆ, ದಿಸ್ ಇಸ್ ಮೈ ಬಿಲವ್ಡ್ ಸನ್ ವಿತ್ ಹೂಮ್ ಐ ವೆಲ್ ಪ್ಲೀಸ್ಡ್. ಎರಡು ವಿಚಾರಗಳು. ಮೊದಲು, ಆತ ದೇವರಿಗೆ ಪ್ರಿಯವಾದ ಮಗನು. ಎರಡನೇದಾಗಿ, ಆತನನ್ನು ಅಧಿಕವಾಗಿ ಮೆಚ್ಚಿಸಿದ ಮಗನು, ಮೆಚ್ಚಿನ ಮಗನು. ಪ್ರಿಯರೇ, ಈ ದಿವಸ ನಾವು ಯೇಸು ಹೇಗೆ ತಂದೆಯಾದವರಿಗೆ ಮೆಚ್ಚಿನ ಮಗನು ಎಂಬುದನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಸರಿ, ಇಲ್ಲ ನೋಡೋಣ, ಒಂದು ಪ್ರಶ್ನೆ ಹಾಕೊಳ್ಳೋಣ. ಯಾಕೆ ಇಲ್ಲಿ ತಂದೆಯಾದ ದೇವರು ಯೇಸುವನ್ನ ಮೆಚ್ಚಿನ ಮಗನು ಎಂಬುದಾಗಿ ಹೇಳ್ತಾರೆ? ಯಾವುದಾದ್ರೂ ಯೋಚನೆ ಮಾಡಿದ್ದೀರಾ? ಯೇಸು ಸ್ವಾಮಿ ದೀಕ್ಷಾಸ್ಥಾನ ಮಾಡಿಸಿಕೊಂಡ ಮೇಲೆ ಅವರ ಸೇವೆ ಪ್ರಾರಂಭ ಆಗ್ತದೆ. ದೀಕ್ಷಾಸ್ಥಾನ ಆದಮೇಲೂ 40 ದಿವಸ ಅವರು ಸೈತಾನನಿಂದ ಶೋಧಿಸಲ್ಪಟ್ಟು ಅಡವಿಯಲ್ಲಿದ್ದು, ಸೈತಾನನಿಂದ ಶೋಧಿಸಲ್ಪಟ್ಟು ಸೇವೆ ಪ್ರಾರಂಭ ಮಾಡಿದ್ದು ಅನೇಕ ದಿನಗಳ ಅದು ಮುಂದೆ ಇದೆ. ಆದರೆ ಮುಂಚೆಯೇ ಇನ್ನು ಯೇಸು ಸೇವೆಯನ್ನೇ ಪ್ರಾರಂಭ ಮಾಡಲಿಲ್ಲ. 30ನೇ ವಯಸ್ಸಿನಲ್ಲಿದ್ದಾರೆ. ಈಗ ಅವರು ಸೇವೆ ಪ್ರಾರಂಭ ಮಾಡಲಿಕ್ಕಿದ್ದಾರೆ, ಇನ್ನೂ ಸಮಯ ಇದೆ. ಆದರೆ ಆಗಲೇ ತಂದೆಯ ದೇವರು ಆತನನ್ನು ಮೆಚ್ಚಿನ ಮಗನು ಅಂತ ಹೇಳೋದನ್ನು ಕಾಣ್ತಿದ್ದೇವೆ. ಅಲ್ಲ ನೋಡ್ತೀವಿ, ಆತ ಯಾವುದೇ ರೀತಿಯಾದ ಅದ್ಭುತ ಸೇವೆ ಮಾಡಲಿಲ್ಲ, ಗುಣಪಡಿಸುವ ಸೇವೆ ಮಾಡಲಿಲ್ಲ, ಪ್ರವಾದಿಸುವ ಸೇವೆ ಆಗಲಿ, ಬೋಧಿಸುವ ಸೇವೆ ಆಗಲಿ, ಯಾವ ಸೇವೆಯನ್ನು ಕೂಡ ಆತ ಮಾಡಿದ್ದನ್ನು ನಾವು ಕಾಣಲಿಲ್ಲ. ಆದರೆ ಆತನ ಆ 30 ವರ್ಷದಲ್ಲಿ ಯೇಸು ಏನು ಮಾಡಿದ್ರು ಅಂತ ನಾವು ನೋಡುವಾಗ ತಂದೆಗೆ ಮೆಚ್ಚುಗೆಯಾಗಿ ಅವರು ನಡ್ಕೊಂಡಿದ್ದಾರೆ. ಬೇರೆ ಯಾವುದೋ ದೊಡ್ಡ ಕಾರ್ಯಗಳನ್ನ ಅವ್ರು ಮಾಡಲಿಲ್ಲ, ಆದರೂ ಅವ್ರು ತಂದೆಗೆ ಮೆಚ್ಚುಗೆಯಾಗಿ ನಡ್ಕೊಂಡ್ರು. ತಂದೆಗೆ ಇಷ್ಟವಾಗೋದನ್ನೇ ತಿಳ್ಕೊಂಡು ಅದನ್ನು ಮಾಡ್ತಾ ಇದ್ರು. ಪ್ರಿಯರೇ, ನಾವಾಗಿದ್ರೆ ತಂದೆಗೆ ಮೆಚ್ಚುಗೆಯಾಗಿರೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ತಂದೆಗೆ ತಂದೆನ ಮೆಚ್ಚೋದಕ್ಕೆ ನಾನೇನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದನ್ನು ಯೇಸು ಪ್ರತಿ ದಿವಸ ತಿಳ್ಕೊಳ್ತಾ ಇದ್ರು. 30 ವರ್ಷದಲ್ಲಿ ಅಧಿಕವಾಗಿ ಅದನ್ನೇ ಮಾಡ್ತಾ ಇದ್ರು. ಸೊ ಹಾಗಿರಿಂದ ನಾವು ತಿಳ್ಕೊಳ್ಬೇಕಾಗಿದೆ. ಯೇಸು ಸ್ವಾಮಿ ಜೀವಿತದಲ್ಲಿ ನಾವು ನೋಡುವಾಗ ಅವರ ಮೇನ್ ಇಂಟೆನ್ಷನ್, ಅವರ ಜೀವಿತದಲ್ಲಿ 33 ವರ್ಷದಲ್ಲಿ ಅಧಿಕವಾಗಿ ತಂದೆಯನ್ನು ಮೆಚ್ಚಿಸುವವರಾಗಿ ಕಾಣಿಸಲ್ಪಟ್ಟರು. ಅವರ ಬಾಲ್ಯದಲ್ಲೂ ಕೂಡ ನಾವು ನೋಡ್ತೇವೆ, 12ನೇ ವಯಸ್ಸಿನಲ್ಲಿ ಅವರು ದೇವಾಲಯದಲ್ಲಿ ಕುಳಿತು ಯಾವುದೋ ಚಿಕ್ಕ ಪುಟ್ಟ ಮಕ್ಕಳ ಜೊತೆ ಆಟ ಆಡ್ತಾ ಇರಲಿಲ್ಲ. ಅಲ್ಲಿದ್ದ ಹಿರಿಯರ, ಆ ಧರ್ಮಶಾಸ್ತ್ರಿಗಳು, ಉಪದೇಶಕರ ಬಳಿಯಲ್ಲಿ ಹೋಗಿ ಪ್ರಶ್ನೆ ಕೇಳ್ತಾ ಇದ್ರು, ಧರ್ಮಶಾಸ್ತ್ರವನ್ನು ಧ್ಯಾನಿಸ್ತಾ ಇದ್ರು, ಧರ್ಮಶಾಸ್ತ್ರದ ಕುರಿತಾದ ಪ್ರಶ್ನೆ ಆಗ್ತಾ ಇದ್ರು. ಒಂದು ಪ್ರಶ್ನೆ ಒಬ್ಬ ವ್ಯಕ್ತಿಯೊಳಗಡೆ ಹುಟ್ಟುತ್ತೆ ಅಂದರೆ ಆ ವ್ಯಕ್ತಿ ಆ ವಿಷಯವನ್ನು ಅರ್ಥ ಮಾಡ್ಕೊಂಡಿದ್ರೆ, ಆ ವಿಷಯವನ್ನು ತಿಳ್ಕೊಂಡಿದ್ರೆ ಮಾತ್ರ ಅದರಿಂದ ಪ್ರಶ್ನೆ ಬರ್ತದೆ. ಸುಮ್ಮನೆ ಪ್ರಶ್ನೆ ಬರೋದಿಲ್ಲ. 12 ವಯಸ್ಸಿನ ಯೇಸುವಿಗೆ ಪ್ರಶ್ನೆ ಬರುತ್ತೆ ಅಂತ ಹೇಳೋದಾದರೆ, ಯೇಸು ಧರ್ಮಶಾಸ್ತ್ರವನ್ನು ಎಷ್ಟು ಧ್ಯಾನಿಸಿರ್ಬೇಕು, ಎಷ್ಟು ಓದಿರಬೇಕು ಯೋಚನೆ ಮಾಡ್ರಿ. ಆ ದಿವಸದಲ್ಲಿ ಧರ್ಮಶಾಸ್ತ್ರದ ಆ ಒಂದು ಪ್ರತಿಗಳು ತುಂಬ ವಿರಳ, ಎಲ್ಲರಿಗೂ ಸಿಗ್ತಾ ಇರಲಿಲ್ಲ, ಎಲ್ಲರ ಕೈಯಲ್ಲಿಯೂ ಸರಳವಾಗಿ ಸಿಗ್ತಾ ಇರಲಿಲ್ಲ. ಈ ದಿವಸ ನಮ್ಮ ಕೈಯಲ್ಲಿ ಬೈಬಲ್ ಅದೇ, ಆ ದಿವಸ ಅನೇಕರ ಕೈಯಲ್ಲಿ ಬೈಬಲ್ ಇಲ್ಲ. ಅವರೆಲ್ಲರೂ ಆ ಒಂದು ಧರ್ಮಶಾಸ್ತ್ರವನ್ನು ಓದಬೇಕಂದ್ರೆ, ಪ್ರವಾದಿಗಳ ಗ್ರಂಥಗಳನ್ನ ಓದಬೇಕಂದ್ರೆ ಅವರು ದೇವಾಲಯಕ್ಕೆ ಹೋಗ್ಬೇಕಾಗಿತ್ತು, ಸಭಾಮಂದಿರಕ್ಕೆ ಹೋಗ್ಬೇಕಾಗಿತ್ತು. ಸಭಾಮಂದಿರದಲ್ಲಿ ಎಲ್ಲ ಚಿಕ್ಕ ಮಕ್ಕಳ ಕೈಯಲ್ಲಿ ಕೊಟ್ಬಿಡ್ತಿರ್ಲಿಲ್ಲ. ಹಿರಿಯರು ಅದನ್ನು ಓದ್ತಿದ್ರು, ಇವರು ಕೇಳಿಸ್ಕೊಳ್ಬೇಕಾಗಿತ್ತು. ಅದು ಚರ್ಮದ ಸುರುಳಿಗಳಲ್ಲಿ ಬರೆದಿಡಲ್ಪಡ್ತಾ ಇತ್ತು. ಪ್ರಿಯರೇ, ಹಾಗಿದ್ರೆ ಗಮನಿಸಬೇಕಾದ ಒಂದು ವಿಷಯ, 30 ವರ್ಷಗಳ ಕಾಲ ದೀಕ್ಷಾಸ್ಥಾನಕ್ಕಿಂತ ಮುಂಚೆ ಯೇಸು ತಂದೆಗೆ ಮೆಚ್ಚುಗೆಯಾಗಿ ನಡ್ಕೊಂಡಿದ್ದಾನೆ. ಯೇಸು ತಂದೆಗೆ ಮೆಚ್ಚುಗೆಯಾಗಿ ನಡ್ಕೊಂಡಿದ್ದಾರೆ. ಸೊ ಅದನ್ನು ನೋಡ್ಲಿಕ್ಕೆ ನೋಡಿದ್ದೇವೆ. ಸೊ ಯೇಸು ಸ್ವಾಮಿ 30 ವರ್ಷದಿಂದ ಹೇಗೆ ಮೆಚ್ಚುಗೆಯಾಗಿ ನಡೆದಿರಬಹುದು ಅನ್ನೋದನ್ನ 30 ವರ್ಷದ ನಂತರದಲ್ಲಿ ನಡೆದ ಜೀವಿತನ ನಾವು ಇಟ್ಕೊಂಡು ನೋಡೋದಕ್ಕೆ ಸಾಧ್ಯ. ಕೆಲವು ವಾಕ್ಯಗಳನ್ನ ಯೇಸು ಹೇಳೋದನ್ನು ನಾವು ಕಾಣ್ತೇವೆ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನದಲ್ಲಿ ಯೇಸು ಹೀಗೆ ಹೇಳ್ತಾರೆ, ಯೇಸು ಅವರಿಗೆ ನನ್ನನ್ನು ಕಳುಹಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ. ಯೇಸು ಹೇಳ್ತಾ ಇದ್ದಾರೆ, ತಂದೆಯ ಚಿತ್ತ, ನನ್ನನ್ನು ಕಳುಹಿಸಿದವನ ಚಿತ್ತ, ಕಳುಹಿಸಿದವನ ಮನಸ್ಸು, ಕಳುಹಿಸಿದವನ ಆಸೆ, ಇಷ್ಟ, ಆತನ ಹೃದಯದ ಭಾರವನ್ನು
ನೆರವೇರಿಸೋದೇ ನನ್ನ ಆಹಾರ ಎಂಬುದಾಗಿ ಯೇಸು ಇಲ್ಲಿ ಹೇಳ್ತಿದ್ದಾರೆ. ಹಾಗಿದ್ರೆ ಬರೀ ಇವತ್ತಲ್ಲ ಈ ಆಹಾರ ತಿಂದಿದ್ದು. ಯೇಸು, ನಾವು ಆಹಾರ ಯಾವಾಗೆಲ್ಲ ತಗೊಳ್ತೀವಿ? 3 ಹೊತ್ತು ತಗೊಳ್ತೀವಲ್ಲ. ಹಾಗಿದ್ರೆ ಯೇಸುವಿನ 3 ಹೊತ್ತಿನ ಆಹಾರ ತಂದೆ ಚಿತ್ತವನ್ನು ಮಾಡುವುದೇ ಆಗಿತ್ತು. ಅವರ ಚಿಕ್ಕ ವಯಸ್ಸಿನಿಂದ, ಬಾಲ್ಯದಿಂದಲೂ ಕೂಡ ತಂದೆ ಚಿತ್ತವನ್ನು ಮಾಡೋದೇ ಅವರ ಆಹಾರವಾಗಿ ನೆನೆಸ್ತಿದ್ರು. ಅವರು ಊಟ ಮಾಡ್ತಿದ್ರು ಇಲ್ವೋ, ಆದರೆ ತಂದೆ ಚಿತ್ತ ಏನು, ತಂದೆ ಚಿತ್ತ ಏನು, ತಂದೆಗೆ ಇಷ್ಟವಾದದ್ದೇನು, ತಂದೆಗೆ ಮೆಚ್ಚುಗೆ ಆದದ್ದೇನು, ಅದನ್ನು ಮಾಡಬೇಕಲ್ಲ ಎಂಬುದಾಗಿ ಅವರ ಹೃದಯ ತವಕ ಪಟ್ಟಿರಬಹುದು. ಅದು ಬರೆಯಲ್ಪಟ್ಟಿಲ್ಲ, ಆದರೆ 30 ವರ್ಷದ ನಂತರದ ಜೀವನದಲ್ಲಿ ನಾವು ಅದನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಎರಡನೇದಾಗಿ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡ್ತೇವೆ, ನನ್ನಷ್ಟಕ್ಕೆ ನಾನೇ ಏನೂ ಮಾಡಲಾರೆನು, ತಂದೆ ಹೇಳಿದ್ದನ್ನು ನಾನು ಕೇಳಿ ನ್ಯಾಯ ತೀರಿಸುತ್ತೇನೆ ಮತ್ತು ಸ್ವಂತ ಚಿತ್ತ ನೆರವೇರಿಸಬೇಕೆಂದು ಅಪೇಕ್ಷಿಸದೆ ನನ್ನನ್ನು ಕಳುಹಿಸಿದ ಆತನ ಚಿತ್ತವನ್ನು ನೆರವೇರಿಸಬೇಕೆಂದು ಅಪೇಕ್ಷಿಸುವುದರಿಂದ ನಾನು ಮಾಡುವ ತೀರ್ಪು ನ್ಯಾಯವಾಗಿದೆ. ನನ್ನಿಷ್ಟಕ್ಕೆ ನಾನೇನೂ ಮಾಡೋದಿಲ್ಲ. ನೋಡ್ರಿ ಪ್ರಿಯರೇ, ನಮ್ಮಿಷ್ಟ ಮಾಡದೇ ಇದ್ರೆ ನಾವು ಇನ್ನೊಬ್ರು ಇಷ್ಟ ಯಾರ್ದೋ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಎಷ್ಟು ಹೇಳ್ತಾರೆ? ನಾನು ನನ್ನಿಷ್ಟ ಮಾಡ್ಲಿಕ್ಕೆ ಬರಲಿಲ್ಲ, ಅದಕ್ಕೆ ಅಂತ ನಾವು ಮನುಷ್ಯರ ಇಷ್ಟವನ್ನು ಮಾಡುವವನಲ್ಲ, ಅದಕ್ಕೆ ಅಂತ ನಾನು ಸೈತಾನನ ಇಷ್ಟವನ್ನು ಮಾಡುವವನಲ್ಲ. ಆದರೆ ಮುಂದೆ ವಾಕ್ಯ ಹೇಳ್ತದೆ, ತಂದೆ ಹೇಳಿದ್ದನ್ನೇ ಕೇಳಿ ನಾನು ನ್ಯಾಯ ತೀರಿಸ್ತೇನೆ ಮತ್ತು ಸ್ವಂತ ಚಿತ್ತ ನೆರವೇರಿಸೋದಕ್ಕೆ ನಾನು ಅಪೇಕ್ಷಿಸೋದಿಲ್ಲ. ನನ್ನ ಇಷ್ಟ ನೆರವೇರಿಸೋದಕ್ಕೆ ನನಗೆ ಅಪೇಕ್ಷೆ ಇಲ್ಲ, ನನಗೆ ಆ ಡಿಸೈರೇ ಇಲ್ಲ. ನನಗೆ ತಂದೆ ಹೇಳಿದ್ದನ್ನೇ ಮಾಡ್ಬೇಕನ್ನೋದೇ ನನ್ನ ಅಪೇಕ್ಷೆ. ಇದು ಸಹ ನಮ್ಮ ಅಪೇಕ್ಷೆ ಏನು? ನಾವು ನಮ್ಮನ್ನು ಗುರುತಿಸಿಕೊಳ್ಳಬೇಕಾಗಿದೆ. ಯೇಸು ತನ್ನ ಅಪೇಕ್ಷೆ ಅಲ್ಲ, ಯೇಸು ತಂದೆಯಾದ ದೇವರ ಅಪೇಕ್ಷೆಯನ್ನೇ ನೆರವೇರಿಸುವನಾಗಿದ್ದ. ಅದಕ್ಕೆ ತಂದೆಗೆ ಆತ ಮೆಚ್ಚುಗೆ ಆದವನು. ಯೋಹಾನ 6:38 ಕೂಡ ನಾವು ನೋಡ್ತೇವೆ, ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದ ಆತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳಿಸಿದ ಆತನ ಚಿತ್ತವು ಏನೆಂದರೆ, ಮುಂದೆ ವಾಕ್ಯ ಹೇಳ್ತದೆ. ಸರಿ, ಇಲ್ಲಿ ನಾವು ನೋಡೋದಾದ್ರೆ ಯೇಸು ಈ ಲೋಕಕ್ಕೆ ಬಂದಿದೆ ಏನಕ್ಕೆ ಅಂತ ಹೇಳಿದ್ರೆ, ತಂದೆ ಚಿತ್ತವನ್ನು ಮಾಡಬೇಕು. ತಂದೆ ಚಿತ್ತ. ಯೇಸು ಯಾವಾಗ ಬಂದರು? 30 ವರ್ಷಗಳ ಹಿಂದೆ, 2024 ವರ್ಷಗಳ ಹಿಂದೆಯೇ ಬಂದರು. ಯೇಸುವನ್ನ 30 ವರ್ಷದಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಳ್ಬೇಕಾದ್ರೆ ತಂದೆ ದೇವರು ಅಂತ ನೋಡಿ ಹೇಳ್ತಾರಲ್ಲ, ಏನಂತ ಹೇಳ್ತಾರೆ? ಈತ ನನ್ನ ಮೆಚ್ಚುಗೆ ಮಗ, ನನಗೆ ಮೆಚ್ಚುಗೆ, ನಾನೀತನನ್ನು ಮೆಚ್ಚಿದ್ದೇನೆ ಅಂತ ಹೇಳಿದ್ರಲ್ಲ. ಅವಾಗ ಮಾಡಲಿಲ್ಲ, ಚಿಕ್ಕ ವಯಸ್ಸಿನಿಂದಲೇ ಮಾಡಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ತಂದೆಗೆ ಮೆಚ್ಚುಗೆಯಾಗಿ ನಡ್ಕೊಂಡಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೇ ಆತನಿಗೆ ಮೆಚ್ಚುಗೆ ಆದದ್ದು ಯಾವ್ದು ಅಂತ ಹೇಳಿ ತಿಳ್ಕೊಂಡು ಮಾಡಿದ್ದಾರೆ. ಅದಕ್ಕಾಗಿನೇ ಬಂದ್ರು. ಸರಿ, ಹಾಗೆ ಯೋಹಾನ ಬರೆದ ಸುವಾರ್ತೆ 8:29 ಹೇಳ್ತದೆ. ಯೋಹಾನ 8:29, ನನ್ನನ್ನು ಕಳಿಸಿಕೊಟ್ಟ ಆತನು ನನ್ನ ಸಂಗಡ ಇದ್ದಾನೆ, ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಅಂದನು. ನೋಡ್ರಿ, ಯಾವಾಗಲೂ ನಾನು ಮೆಚ್ಚುಗೆ ಆದದನ್ನೇ ಮಾಡ್ತಾ ಇದ್ದಿದ್ರಿಂದ, ಯಾವಾಗಲೂ ಅಂತ ಹೇಳುವಾಗ ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ, ಯೇಸು ಚಿಕ್ಕಂದಿನಿಂದಲೂ ಮಾಡ್ತಿದ್ದಾರೆ. ಯವನಸ್ಥನಾಗಿದ್ದಾಗ ಮಾಡೋದು, ಪ್ರಾಯಸ್ಥನಾಗಿದ್ದಾಗಲೂ ಮಾಡ್ತಾ ಇದ್ದಾರೆ. ಅದಕ್ಕೆ ತಂದೆಯ ದೇವರು ಆತನನ್ನು ಬಿಡಲೇ ಇಲ್ಲವಂತೆ, ಆತನನ್ನು ಒಂಟಿಗನಾಗಿ ಬಿಡಲೇ ಇಲ್ಲ. ನೋಡ್ರಿ, ಅವರ ಮಧ್ಯದಲ್ಲಿದ್ದಂಥ ಐಕ್ಯತೆ, ಆ ಪ್ರೀತಿ, ತಂದೆಯ ದೇವರಿಗೆ ಎಷ್ಟು ಪ್ರಿಯವಾದವನಾಗಿದ್ದಿರ್ಬೋದು. ಪರಲೋಕದಿಂದ ತಂದೆ ಈ ಲೋಕಕ್ಕೆ ಬಂದು ಮಗನ ಜೊತೆನ ಅವರು ಬಂದ್ಬಿಟ್ರಲ್ಲ. ಸೊ ತಂದೆಯ ದೇವರು ಬಂದ್ರು ಅಂತ ಪವಿತ್ರಾತ್ಮನೂ ಬಂದ್ಬಿಟ್ರಲ್ಲ. ಓ ದೇವರಿಗೆ ಸ್ತೋತ್ರ. ಆತನು ಯಾವಾಗಲೂ ಮೆಚ್ಚುಗೆ ಆದವನಾಗಿ ಕಾಣಿಸಲ್ಪಡ್ತಾನೆ. ಸೊ ತಂದೆಗೆ ಒಂದು ಕೆಲಸವಾಗಬೇಕಾಗಿತ್ತು. ಆದಿಯಲ್ಲಿ ಆದಾಮನು ಪಾಪ ಮಾಡಿ ದೇವರ ಮಹಿಮೆನ ಕಳ್ಕೊಂಡಾಗ, ದೇವರ ಆತ್ಮವನ್ನು ಕಳ್ಕೊಂಡಾಗ, ಈಗ ತಂದೆ ಆ ದೇವರು ಯೇಸುವಿನ ಬಳಿ ಕೇಳ್ತಾರೆ, ಮಗನೇ ನನಗೋಸ್ಕರ ಒಂದು ಕೆಲಸ ಮಾಡ್ತೀಯಾ? ನನ್ನ ಸೃಷ್ಟಿ ಹಾಳಾಗಿ ಹೋಯಿತು, ನನ್ನ ಸೃಷ್ಟಿ ಪಾಪ ಮಾಡಿಬಿಡ್ತು, ಆ ಸೃಷ್ಟಿಗೋಸ್ಕರ ಯಾರಾದರೂ ಒಬ್ರು ಬಲಿ ಆಗಬೇಕು, ನೀನು ಅವ್ರಿಗಾಗಿ ಬಲಿ ಆಗ್ತೀಯಾ ಅಂತ ಕೇಳಿದಾಗ ಯೇಸು ತಂದೆಗೆ ಮೆಚ್ಚುಗೆ ಆದದನ್ನು ಮಾಡೋದಕ್ಕಾಗಿ ತನ್ನನ್ನು ಸಮರ್ಪಣೆ ಮಾಡಿಕೊಟ್ಟು, ತನ್ನ ದೇವರಿಗೆ ಸರಿಸಮಾನನಾಗಿದ್ದೇನೆ ಎಂಬಂತ ಆ ಪದವಿಯನ್ನು ಬಿಡಲೊಲ್ಲೆನೂ ಅಂತ ಎಣಿಸ್ದೆ ತನ್ನನ್ನು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟ. ಆತನು ಶಿಲುಬೆಯಲ್ಲಿ ಎಲ್ಲರ ಪಾಪವನ್ನು ಹೊತ್ಕೊಂಡು ಶಿಲುಬೆಯಲ್ಲಿ ಹೊತ್ತುಕೊಂಡು ಬಲಿಯಾದ ಅನ್ನೋದನ್ನು ನಾವು ನೋಡ್ತೇವೆ. 2 ಕೊರಿಂಥ 5:21 ವಚನ ಹೀಗೆ ಹೇಳ್ತದೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಯೇಸು
ಶಿಲುಬೆಯಲ್ಲಿ ಪಾಪ ಸ್ವರೂಪಿಯಾದದ್ದು ಯಾರಿಗಾಗಿ ಅಂತ ಹೇಳುವಾಗ ನನಗಾಗಿಯೇ, ನಮ್ಮೊಬ್ಬೊಬ್ಬರಿಗಾಗಿಯೇ, ತಂದೆಯನ್ನು ಮೆಚ್ಚಿಸುವುದಕ್ಕಾಗಿ, ತಂದೆ ಹೇಳಿದ ಒಂದು ಮಾತಿಗಾಗಿ ಆತ ಈ ಲೋಕಕ್ಕೆ ಬಂದಿದ್ದನು. ಸರಿ, ಇನ್ನು ನಾವು ನೋಡುವುದಾದ್ರೆ 1 ಪೇತ್ರ 2:22 ಹೀಗೆ ಹೇಳ್ತದೆ, ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಯಾಕಂದ್ರೆ ಇದೆಲ್ಲವೂ ಕೂಡ ತಂದೆಯ ಚಿತ್ತ, ಇದೆಲ್ಲವೂ ಕೂಡ ತಂದೆಗೆ ಆಸೆ. ಪ್ರಿಯರೇ, ಹಾಗಿದ್ರೆ ತಂದೆಯನ್ನ ಮೆಚ್ಚಿಸ್ಲಿಕ್ಕೆ ನಾವು ಕೆಲವು ಕಾರ್ಯಗಳನ್ನ ಮಾಡಬೇಕಾಗಿದೆ. ಸೊ ನಾವು ಮಾಡಬೇಕಾದ ಕಾರ್ಯಗಳು ಏನು ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಈ ಸಮಯದಲ್ಲಿ ಆತನಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳೋದ್ರ ಬಗ್ಗೆ ನಾವು ನೋಡಿದ್ದೇವೆ. ಯೇಸು ಯಾವ ರೀತಿಯಲ್ಲಿ ತಂದೆಗೆ ಮೆಚ್ಚುಗೆಯಾಗಿದ್ದನು, ಯಾವ ರೀತಿಯಲ್ಲಿ ಪ್ರತಿ ದಿವಸ ಪ್ರತಿ ಕ್ಷಣವೂ ಆತನು ದೇವರಿಗೆ ತಂದೆಗೆ ಇಷ್ಟ ಆಗಿದೆಯಾ, ಇದು ತಂದೆಗೆ ಇಷ್ಟನ, ತಂದೆಗೆ ಮೆಚ್ಚುಗೆ ಆಗಿದೆಯಾ ಅನ್ನೋದನ್ನು ಹುಡುಕ್ತಾ ಮಾಡ್ತಿದ್ನಲ್ಲ. ಪರಲೋಕದಿಂದ ಈ ಲೋಕಕ್ಕೆ ಬಂದಿದ್ದೇ ತಂದೆಯನ್ನು ಮೆಚ್ಚಿಸೋದಕ್ಕೋಸ್ಕರವೇ. ಹಾಗಿದ್ರೆ ನನ್ನ ಯೇಸು ಯಾರು ಅಂದ್ರೆ ಆತ ತಂದೆಯನ್ನು ಮೆಚ್ಚಿಸಿದವನು. ಇಲ್ಲಿ ಸೇವೆ, ನಾವು ಮಾಡುವ ಸೇವೆ ದೇವರನ್ನ ಮೆಚ್ಚಿಸುತ್ತೆ ಅನ್ನೋದು ಇಲ್ಲ ಪ್ರಿಯರೇ. ನಾವು ಹೇಗೆ ನಡ್ಕೊಳ್ತೀವಿ, ನಮ್ಮ ಜೀವನ ಹೇಗಿದೆ, ನಾವು ಆತನ ಜೊತೆ ಎಷ್ಟು ಸಮಯ ಕಳಿತೀವಿ, ಸೊ ಅದು ಆತನನ್ನ ಮೆಚ್ಚಿಸ್ತದೆ. ನಿಮ್ಮ ಮಗು ಹತ್ರ ಒಂದು 1000 ಚಾಕ್ಲೇಟ್ ಕೊಟ್ಬಿಟ್ಟು ನಾನು ಇನ್ಮೇಲೆ ನಿನ್ನ ಜೊತೆ ಇರಲ್ಲ ಅಂತ ಹೇಳ್ರಿ, ನಾನು ಬೇಕಾ ಮಗುಗೆ ಅಥವಾ ಚಾಕ್ಲೇಟ್ ಬೇಕಾ ಅಂತ ಕೇಳಿದ್ರೆ ಮಗು ನಿಮ್ಮನ್ನೇ ಕೇಳ್ತದೆ. ಪ್ರಿಯರೇ, ಅದೇ ರೀತಿಯಲ್ಲಿಯೇ ತಂದೆಯೂ ಕೂಡ ನಮ್ಮನ್ನ ಕೇಳ್ತಾನೆ. ತಂದೆಗೆ ನಾವು ಬೇಕಾಗಿದ್ದೇವೆ, ನಾವು ಆತನಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಬೇಕಂತ ಆತ ಬಯಸ್ತಾನೆ. ಹಾಗಿದ್ರೆ ನಮ್ಮನ್ನು ಸಮರ್ಪಣೆ ಮಾಡ್ಕೊಳ್ಳೋಣವಾ? ತಂದೆಗೆ ಇಷ್ಟ ಇಲ್ಲದೆ ಇರತಕ್ಕಂಥ 99 ಕೆಲಸವನ್ನು ಬಿಟ್ಟು ತಂದೆಗೆ ಇಷ್ಟವಾದ ಒಂದು ಕೆಲಸವನ್ನು ಮಾಡೋದಕ್ಕಾಗಿ ನಮ್ಮನ್ನು ಸಮರ್ಪಿಸೋಣವಾ? ಯೇಸು ಅದನ್ನು ಮಾಡಿ ಮುಗಿಸಿದ್ದಾರೆ. ಅವರು ಮುಂದೆ ಹೋಗಿದ್ದಾರೆ, ಮಾರ್ಗ ತೋರಿಸಿದ್ದಾರೆ. ಅದೇ ಆತನ ಹೆಜ್ಜೆ ಜಾಡನ್ನೇ ಹಿಡಿದು ನಾವು ತಂದೆಯನ್ನು ಮೆಚ್ಚಿಸೋಣವಾ? ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಏಸಪ್ಪ, ತಂದೆಯನ್ನು ಮೆಚ್ಚಿಸಿದ ಕರ್ತನೇ, ಈ ಲೋಕದಲ್ಲಿ ಯಾರೂ ನಿನ್ನ ಹಾಗೆ ತಂದೆಯನ್ನು ಮೆಚ್ಚಿಸಲಿಲ್ಲಪ್ಪ. ನಿನ್ನ ಬಾಲ್ಯದಿಂದಲೇ ನೀನು ತಂದೆಯನ್ನು ಮೆಚ್ಚಿಸ್ತಾ ಬಂದೆ. ತಂದೆ ಚಿತ್ತವನ್ನು ಮಾಡುವಂಥದ್ದೇ, ತಂದೆಯನ್ನು ಮೆಚ್ಚಿಸುವಂಥದ್ದೇ ನಿನ್ನ ಆಹಾರವಾಗಿತ್ತಲ್ಲ. ಯಾವಾಗಲೂ ತಂದೆಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ತಿಳ್ಕೊಂಡು ನೀನು ಮಾಡ್ತಾ ಇದ್ದಲ್ಲ ಕರ್ತನೆ. ಈ ಲೋಕಕ್ಕೆ ಬಂದದ್ದೇ ತಂದೆಯನ್ನು ಮೆಚ್ಚಿಸುವುದಕ್ಕಾಗಿ ಆಗಿದೆಯಲ್ಲಪ್ಪ. ನಿನ್ನಿಷ್ಟಕ್ಕೆ ಬರಲಿಲ್ಲ, ತಂದೆಯೇ ನಿನ್ನನ್ನು ಕಳಿಸಿಕೊಟ್ರು. ನೀನು ಆತನ ಮೆಚ್ಚಿಸುವುದಕ್ಕೋಸ್ಕರ ಈ ಲೋಕದಲ್ಲಿ ಇದ್ದಲ್ಲ ಸ್ವಾಮಿ. ಆತನನ್ನು ಮೆಚ್ಚಿಸುವುದಕ್ಕೋಸ್ಕರ ಕರ್ತನೆ ಕಲ್ವಾರಿ ಬೆಟ್ಟದಲ್ಲಿ ಕಲ್ವಾರಿ ಬೆಟ್ಟದ ಶಿಲುಬೆಯ ಮೇಲೆ ಬಲಿಯಾದೆಯಲ್ಲ. ಆತನ ಮೆಚ್ಚಿಸುವುದಕ್ಕೋಸ್ಕರವಾಗಿ ಉಣಲ್ಪಟ್ಟೆ ಅಲ್ಲ, 3ನೇ ದಿವಸ ಜೀವಸಹಿತವಾಗಿ ಎದ್ದಲ್ಪಟ್ಟೆ ಇಲ್ಲ. ಆತನಿಗೋಸ್ಕರವಾಗಿ ಪಾಪಿಗಳ ಮಧ್ಯದಲ್ಲಿ ವಾಸ ಮಾಡಿದ್ದೀಯಲ್ಲ ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ನೀನು ತಂದೆಯನ್ನು ಮೆಚ್ಚಿಸಿದ್ದಕ್ಕಾಗಿ ಸ್ತೋತ್ರ. ನಮಗೆ ಅಪ್ಪ ಆ ಮಾದರಿಯನ್ನು ತೋರಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ನಮಗೆ ಗೊತ್ತಿರಲಿಲ್ಲ ಅಪ್ಪ, ಹಳೆ ಒಡಂಬಡಿಕೆಯಲ್ಲಿ ಅನೇಕ ಜನರಿಗೆ ಗೊತ್ತಿರಲಿಲ್ಲ ಅಪ್ಪ. ಆದರೆ ಕರ್ತನೆ, ಈ ದಿವಸ ನಮಗೆ ನೀನು ತಿಳಿಯಪಡಿಸಿದ್ದಿ, ಈ ರಹಸ್ಯವನ್ನು ತಿಳಿಯಪಡಿಸಿದ್ದಿ, ಈ ಸತ್ಯವನ್ನು ತಿಳಿಯಪಡಿಸಿದ್ದಿ. ಅದಕ್ಕಾಗಿ ನಾವು ನಿನಗೆ ಕೋಟಿ 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 ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಅಬ್ರಾಮ, ಇಸಾಕ, ಯಾಕೋಬ ಯಾವ ದೊಡ್ಡ ಸಾಧನೆಯನ್ನು ಮಾಡದಿದ್ರು ಅವರು ನಿನಗೆ ಮೆಚ್ಚುಗೆಯಾಗಿ ನಡ್ಕೊಂಡ್ರು ಕರ್ತನೆ. ನಿನ್ನ ಮಾತಿಗೆ ಅನುಗುಣವಾಗಿ ನಡ್ಕೊಂಡ್ರು, ನಿನಗಿಷ್ಟವಾದದನ್ನೇ ನಡ್ಕೊಂಡ್ರು. ಅದಕ್ಕಾಗಿಯೇ ಈ ದಿವಸವೂ ಕೂಡ ಕರ್ತನೆ, ನಾನು ಅಬ್ರಾಹ್ಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ ಎಂಬುದಾಗಿ ಆರಾಧಿಸುವಂತಾಯ್ತಲ್ಲ ಕರ್ತನೆ. ಸ್ತೋತ್ರ ಸ್ವಾಮಿ, ನಿನಗೆ ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ನಾವೂ ಕೂಡ ಅಬ್ರಾಹ್ಮನಂತೆ, ಇಸಾಕನಂತೆ, ಯಾಕೋಬನಂತೆ, ಯೇಸುವಿನಂತೆ ನಿನಗೆ ಮೆಚ್ಚುಗೆಯಾದವರಾಗಿ ಕಾಣಲ್ಪಡಲಿ. ಹಾಗೆ ನೀವು ಮಾಡಿದ್ದೀರಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯಾದ ದೇವರೇ, ಆಮೆನ್, ಆಮೆನ್. ಕರ್ತನೆ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಾನು ನಂಬ್ತೇನೆ ನೀವು ದೇವರನ್ನ ಮೆಚ್ಚಿಸೋದಕ್ಕೆ, ಅಪ್ಪನ್ನ ಮೆಚ್ಚಿಸೋದಕ್ಕೆ, ಯಾವುದನ್ನು ಬೇಕಾದರೂ ಮಾಡೋದಕ್ಕೆ ಸಿದ್ಧರಾಗಿದ್ದೀರಿ ಎಂಬುದಾಗಿ. ಕರ್ತನೆ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.